ಹೆಲೋ ಗಾಯ್ಸ್, ನಮಸ್ಕಾರ. ನಾನು ನಿಮ್ಮ VRS ಲಾಗಿಂದ ವರುಣ್ ಮಾತಾಡ್ತಾ ಇದ್ದಾರೆ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಇದು ನೋಡಿ ಪಿಸು ಟಾಪ್ ವೆದರ್ ಇದೆ. ಇದು ಚಂದನವಾರಿಯಿಂದ 9 ಕಿಲೋಮೀಟರ್ ಇರೋ ಪಿಸು ಟಾಪ್. ಇದು ಇಲ್ಲಿಂದ ನೆಕ್ಸ್ಟ್ ಹೋಗೋದೆ ಸಂಗಮ್ಗೆ. ಸಂಗಮ್ ಅದು 4.6 ಕಿಲೋಮೀಟರ್ಸ್ ಇದೆ ಸಂಗಮ್ಮು. ಅದರ ನೆಕ್ಸ್ಟ್ ಇದು MG ಟಾಪ್ ಅಂತ, ಮಹಾಗಂಜ್ ಟಾಪ್ ಅಂತ ಏನಾ. ಇದು ನೋಡಿ, ಇದನ್ನು ಫುಲ್ ಗ್ರೂಪ್ ಫೋಟೋ ಅಂತ ತಗೊಂಡಿರೋದು. ಇದನ್ನು ಹೋಗ್ತಿರೋವಂಥ ದಾರಿ ಹೇಗಿದೆ ಅಂದರೆ, ಸೈಡ್ ಫುಲ್ ಬಾರ್ಡ್ರ್ ನೆಟ್ಟಿದೆ. ರೋಡೆಲ್ಲ ಓಕೆ. ಮಳೆ ಬಂದರೆ ಪ್ರಾಬ್ಲಮ್ ಆಗುತ್ತೆ. ಅಷ್ಟು ಹೋಗೋರಿಗೇನು ಗೊತ್ತಾಗಲ್ಲ. ಕೆಲವೊಂದು ಸತಿ ಗುಡ್ಡ ಕುಸಿಯುವಂಥ ಸಮಸ್ಯೆಗಳು ಬಹಳ ಅಂದರೆ ಬಹಳ ಬರುತ್ತೆ. ಇಲ್ಲಿ ಗುಡ್ಡ ಕುಸಿದು ಮೋಡ ಕುಸಿಯೋದು ಭಾರಿ ಬರುತ್ತೆ. ಇಲ್ಲಿ ನೋಡಿ, ಇದು ಪಿಸು ಟಾಪು, ಓಕೆನಾ. ಜೋಜಿ ಬಾಲ್ ಅಂತ ಸೆಂಟ್ರಲ್ ಬರುತ್ತೆ. ಅದಾದಮೇಲೆ ಪಿಸು ಟಾಪ್ ಬರುತ್ತೆ. ಅದಾದಮೇಲೆ ಬೇರೆ ಬೇರೆ ಟಾಪ್. ಇದು ನೋಡಿ, ಒಳ್ಳೆ ಇರ್ತಾರೆ ಫೋಟೋ ಇದೆ. ಇದು ಮಹಾಗಂಜ್ ಟಾಪಲ್ಲಿ ಎಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ. ಫುಲ್ ಡ್ಯಾನ್ಸು. ಇದನ್ನು ನೋಡಿದ್ದು ಹೆಂಗಿದೆ. ಇದೇನು ಗೊತ್ತಾ, ಇದು ಸಂಗಮ್ ಅಂತೆಲ್ಲ ಇದೆ. ಶೇಷ್ನಾಗ್ ಸಂಗಮ್ ಅಂತಲ್ಲ. ಶೇಷ್ನಾಗ್ ಅಂದರೆ ಈಶ್ವರ ನಾಗ ಬಿಟ್ಟು ಅಂತ ಸ್ಥಳ ಶೇಷ್ನಾಗ್ ಅಂದರೆ, ಓಕೆನಾ. ಮಹಾಗ್ ಅಂದರೆ ಡಮರುಗ ಬಿಟ್ಟು ಸ್ಥಳ, ಏನೋ ಸ್ಥಳ ಅಂತ ಕರೀತಾರೆ. ಗೈಸ್, RFID ಕಾರ್ಡ್ ಮಾಡಿಸ್ಲೇಬೇಕು. RFID ಕಾರ್ಡ್ ಮಾಡಿಸ್ಬೇಕಂದ್ರೆ ಏನೇನು ಬೇಕು ಅಂತ ಹೇಳ್ತೀನಿ ಕೇಳಿ ಗೈಸ್. ನೀವು ಫಸ್ಟು ನಿಮ್ಮ ಊರಿನಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸಿ ಅಪ್ರೂವ್ ಮಾಡಿಸ್ಕೊಬೇಕು. ಎಲ್ಲ ಇರಬೇಕು, ಡೀಟೇಲ್ಸ್ ಎಲ್ಲ ಹಾಕಬೇಕು. ಡಾಕ್ಟ್ರಿಗೆಲ್ಲ ಡೀಟೇಲ್ಸ್ ಎಲ್ಲ ಹಾಕಾದ್ಮೇಲೆ ನೆಕ್ಸ್ಟು ಅದನ್ನು ನಾವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕು. ನೀವು ಅಪ್ಲೈ ಮಾಡಿಲ್ಲ ಅಂದರೂ ನಿಮಗೆ ಅದು ಶ್ರೀನಗರಲ್ಲಿ ಕೊಡ್ತಾರೆ. ಶ್ರೀನಗರಲ್ಲಿ ಒಂದು ಏರಿಯಾದಲ್ಲಿ ಕೊಡ್ತಾರೆ. ಅದು ಪ್ರತಿ ವರ್ಷ ನಡ್ತಿರೋದ್ರಲ್ಲಿ ಅದರಲ್ಲಿ ಕೊಡ್ತಾರೆ. ಅದಾದಮೇಲೆ ನೆಕ್ಸ್ಟು ಇದೆ ಅಂದರೆ ಆನ್ಲೈನ್ ಅಪ್ಲೈ ಮಾಡಿದರೆ ನಿಮಗೊಂದು 3 ಫೋಟೋಸ್ ಕಾರ್ಡ್ ಬರುತ್ತೆ. ಆ ಕಾರ್ಡನ್ನ ನಾವು ಇಲ್ಲಿ ಬಂದು ಚಂದನವಾರಿಲಿ ಕೊಟ್ಟರೆ RFID ಕಾರ್ಡ್ ಕೊಡ್ತಾರೆ. ನೀವೇನು ಮಾಡಿಸಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅಲ್ಲಿ ನಿಮ್ಮನ್ನು ಬಿಡುವುದಿಲ್ಲ, ಅಷ್ಟೇ. ನಾವೀಗ ಇನ್ನೊಂದು ರೂಲ್ಸ್ ಹೇಳ್ತೀನಿ. ನೀವು ಬೆಂಗಳೂರಿಂದ ಶ್ರೀನಗರಿಗೆ ಹೋಗಬೇಕು ಅಂದರೆ ಡೈರೆಕ್ಟ್ ಫ್ಲೈಟ್ ಇದೆ. ಡೈರೆಕ್ಟ್ ಫ್ಲೈಟ್ ಪ್ರೈಸ್ ಬಂದು ಮ್ಯಾಕ್ಸಿಮಮ್ 12,000 ತನಕ ಆಗುತ್ತೆ. ಅದೇ ನೀವು ಇದನ್ನು ಕಟ್ ಪೀಸ್ ಮಾಡಿ ನಾವು ಡೆಲ್ಲಿಗೆ ಇಳಿದು ಡೆಲ್ಲಿಯಿಂದ ಅಲ್ಲಿ ವೆಯ್ಟ್ ಮಾಡಿ ಫ್ಲೈಟ್ ಹಿಡಿತೀವಿ ಅಂದರೆ 8,000 ತನಕ ಬರುತ್ತೆ ಗೈಸ್. ಇದಾದಮೇಲೆ ನೆಕ್ಸ್ಟ್ ನಾವು ಅಲ್ಲಿಂದ ವೈಷ್ಣೋದೇವಿ ಹೋಗ್ಬೋದು, ಜಮ್ಮು ಹೋಗ್ಬೋದು, ಕಾಟ್ರಾ ಹೋಗ್ಬೋದು, ಗೋಲ್ಡನ್ ಟೆಂಪಲ್ ನೋಡ್ಬೋದು. ನಾವು ಅಲ್ಲಿಂದ ನೆಕ್ಸ್ಟು ಲೇ ಲಡಾಖ್ ಹೋಗ್ಬೋದು, ವಾಘಾ ಬಾರ್ಡ್ರ್ ಹೋಗ್ಬೋದು, ಡೆಲ್ಲಿ ಹೋಗ್ಬೋದು. ಡೆಲ್ಲಿಯಿಂದ ನಾವು ಸೀದಾ ಟ್ರೈನ್ ಹತ್ತಬೇಕಂದ್ರೆ ಟ್ರೈನ್ ಹತ್ಬೋದು, ಫ್ಲೈಟು ಹತ್ಬೋದು, ನಿಮ್ಮ ಇಷ್ಟ ಆಗಿರೋದು. ನೀವು ಮತ್ತೆ ಡೆಲ್ಲಿಯಲ್ಲಿ ಎಲ್ಲ ನೋಡಿಕೊಂಡು ಮತ್ತೆ ಹತ್ಬೋದು, ಫ್ಲೈಟು ಹತ್ಬೋದು. ಅಲ್ಲಿಂದ ಫ್ಲೈಟ್ ನಮ್ಗೆ 6,000 ಅರೌಂಡ್ ಬರುತ್ತೆ. ಅದು ನೀವು ಬೇಗ ಮಾಡಿಸಿರ್ಬೇಕು. ಲೇಟ್ ಮಾಡಿಸೋ ಅಂತ ಸಾಧ್ಯ ಆಗೋದಿಲ್ಲ. ಬೇಗ ಮಾಡಿಸ್ಕೊಂಡ್ರೆ ಮಾತ್ರ ಫ್ಲೈಟ್ ಟಿಕೆಟ್ ಸಿಗುತ್ತೆ. ಯಾರೋ ಹೇಳ್ತಾರೆ ಅಂತ ಏನು ಕೇಳಿ ತೊಗೊಂಡು ಹೋಗೋದೇ ಇರಬೇಡಿ. ಅದು ತೊಗೊಂಡು ಮಹಾಗಂಜ್ ಟಾಪ್ ಇದೆಯಲ್ಲ, ಆ ಟಾಪಿನ ನೆಕ್ಸ್ಟ್ ಸ್ಟಾಪಲ್ಲಿರೋ ಸಂಗಮ್ ಟಾಪ್ ಅಂತ. ಅಲ್ಲಿ ಹೇಗಿದೆ ಅಂತ ಹೇಳಿದರೆ, ಫುಲ್ ವೆದರ್ -, ಸಮಥಿಂಗ್ ಬರುತ್ತೆ ಮಳೆ ಬಂದಾಗ. ನೆಟ್ವರ್ಕ್ ಇಲ್ಲದ ಕಾರಣ ನಮಗೆ ಏನು ಅಂತ ನಮ್ಗೆ ಅರ್ಥ ಆಗಿಲ್ಲ. ಫುಲ್ ನೋಡಿ ಹೇಗೆ ಮೋಡಗಳು ನೋಡಿ. ನಾವು ಕುದಿಯಲು ಹೋಗಿದ್ವು. ಅಲ್ಲಿಂದ ನಾವು 25 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೀವಿ. ಇನ್ನು 5 ಕಿಲೋಮೀಟರ್ ಸ್ಟಾಪ್ ಬಂದಿದೆ. ನೆಕ್ಸ್ಟ್ ಇನ್ನು 5 ಕಿಲೋಮೀಟರ್ ಮತ್ತೆ ಕುದಿಯಲು ಹೋಗಿದ್ದೀವಿ. ಆಗ್ತಾ ಇರಲಿಲ್ಲ ಗಾಯ್ಸ್. ಹೆವಿ ಸ್ಟ್ರೆಸ್ ಆಗಿತ್ತು. ಬೆಳಗಿಂದ ನಡೆದು ಸುಸ್ತಾಗಿತ್ತು. ನಡೆದಿದ್ವಿ, ಚೆನ್ನಾಗಿತ್ತು. ಮೊದಲು ಎಂಟರ್ಟೈನ್ಮೆಂಟ್ ಇತ್ತು. ಆಮೇಲೆ ಆ ಬ್ಯಾಚ್ ಡಿವೈಡ್ ಆಯಿತು. ಡಿವೈಡ್ ಆದಮೇಲೂ ನಮ್ಮ ಇಷ್ಟು ಜನ ಬ್ಯಾಚ್ ಇತ್ತು. ಒಬ್ಬರಿಗೆ ಬ್ಯಾಗ್ ಭಾರ ಆಗಿರುತ್ತೆ, ಒಬ್ರಿಗೆ ಜೀವನೇ ಭಾರ, ಒಬ್ರಿಗೆ ಮನಸ್ಸೇ ಭಾರ. ನಾನು ಯಾಕೆ ಬಂದೋ ದೇವ್ರೆ ಅಂತ. ಅದರಲ್ಲಿ ಕುದುರೆ ಮೇಲೆ ಇನ್ನೊಂದು ಸಮಸ್ಯೆ ಏನು ಗೊತ್ತಾ, ಆ ಕಡೆ ಜನ ಬರ್ತಿರ್ತಾರೆ, ಕಾಲಿಗೆ ಟಚ್ ಆಗುತ್ತೆ. ಇನ್ನೊಂದು ಕುದುರೆ ಬಂದರೆ ನಮ್ಮ ಕಾಲೇ ಮುರಿದೋಗುತ್ತೆ. ಆ ಥರ ಸಿಚುವೇಶನ್ ಇರುತ್ತೆ. ಸೆಕ್ಯೂರಿಟಿಯಾಗಿ ಕ್ಲೀನಾಗಿ ಕೂರಬೇಕು. ನೆಕ್ಸ್ಟ್ ಬರೋದೇ ನಮ್ಮ ಫ್ಲ್ಯಾಗ್ ನೋಡಿ, ಇಂಡಿಯಾ ಫ್ಲ್ಯಾಗ್ ಹೇಗೆ ಹಾರ್ತಾ ಇದೆ ನೋಡಿ, ಸ್ಯಾಲ್ಯೂಟ್. ಇದು ನಾವು ನೆಕ್ಸ್ಟ್ ಮತ್ತೆ ಬೆಳಗ್ಗೆ ಹೊರಟಿರೋ ಜಾಗ. ಇದು ಅಷ್ಟೇ. ಇದು ಫುಲ್ ಚೆನ್ನಾಗಿದೆ ನೋಡಿ. ವೆದರ್ ನೋಡಿ, ಒಂದು ಸ್ವಲ್ಪ ಹಿಮಗಳಲ್ಲೇ ಕಾಣ್ತಾ ಇದೆ, ಆ ಥರ ಕಾಣುತ್ತೆ. ಮತ್ತು ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ಇನ್ನೊಂದು ವಿಷಯ ಏನು ಗೊತ್ತಾ, ನೀವು ಬರಬೇಕಾದ್ರೆ ಥರ್ಮಲ್ ವೇರ್ ಡ್ರೆಸ್ಸನ್ನು ತೊಗೊಂಬನ್ನಿ. ಎಷ್ಟೇ ದುಡ್ಡಾದರೂ ಪರವಾಗಿಲ್ಲ, ಥರ್ಮಲ್ ವೇರ್ ಡ್ರೆಸ್ಸಸ್ ಬೇಕೇ ಬೇಕು. 1 or 2 ಸ್ವೆಟರ್ಸ್, 1 or 2. ಓಕೆ, ಇದೊಂದು ರೂಮ್, ಇದು ನೈಟ್ ಇದ್ದಿದ್ದು ರೂಮ್ ನಾವಿದು. ಎಲ್ಲ ಫುಲ್ ಹೊಚ್ಕೊಂಡು ಮಲ್ಕೊಂಡಿದ್ರು ಗಾಯ್ಸ್. ಎಲ್ಲರಿಗೂ ಒಂಥರ ಜ್ವರ ಥರ ಆಗಿತ್ತು.
ಇದು ಮತ್ತೆ ಬೆಳಗ್ಗೆ ಹೊಟ್ಟಿರೋದು. ಇದು ಇಲ್ಲಿಂದ ಇದು ಪಂಚತರಣಿಯಿಂದ ಅಮರನಾಥ್ ಕೇವಿಗೆ, ಹೋಲಿ ಕೇವಿಗೆ, ಇದು ಅಲ್ಲಿಂದ ಲಂಗರ್ ಅಮರನಾಥ. ನೋಡಿ ದೋಸೆಗಳೆಲ್ಲ ಆಗ್ತಾಯಿದೆ. ಫ್ರೀ ಲಂಗರ್ಸ್ ಏನು ಬೇಕಾದ್ರೂ ತಿನ್ಬೋದು, ಏನು ಬೇಕಾದ್ರೂ ಕುಡಿಬೋದು. ಇದು ಸ್ಪೆಷಲ್ ಅಂದರೆ ಫುಲ್ ಸ್ಪೆಷಲ್. ಯಾವ ಐಟಮ್ ಇಲ್ಲಿ ನೋಡಿ, ಜಿಲೇಬಿ ಆಗ್ತಾಯಿದೆ, ನೆಕ್ಸ್ಟು ನೋಡಿ ಜಾಮೂನ್ ಆಗ್ತಾಯಿದೆ, ಈ ಕಡೆ ರಸಮಲೈ ಮಾಡ್ತಾಯಿದ್ದಾರೆ, ಈ ಕಡೆ ನೋಡಿ ಸಾಂಬಾರು ರೆಡಿಯಾಗಿದೆ, ಈ ಕಡೆ ನೋಡಿ ಪಿಜ್ಜಾ ಬರ್ತಾಯಿದೆ, ರೆಡಿ ಪಿಜ್ಜಾ ಕಟ್ ಮಾಡೇ ಕೊಡ್ತಾರೆ. ನೆಕ್ಸ್ಟ್ ನೋಡಿ ಸ್ವೀಟ್ಸ್ ನೋಡಿ ಯಾವ ಥರ ಬೇಕು ನೋಡಿ, ಇದು ಕೇಕ್ಸ್ ನೋಡಿ ಯಾವ ಥರ ನೋಡಿ, ಸೂಪರಾಗಿ ಕೇಕ್ಸ್ ಇದೆ, ಚೆನ್ನಾಗಿದೆ, ಎಲ್ಲ ಫ್ರೀ ಇದೆ, ವೇಸ್ಟ್ ಮಾಡೋಂಗಿಲ್ಲ. ಒಂದು ಪೀಸ್ ಕೊಡ್ತಾರೆ, ಮುಂದೆ ತಿನ್ನಿ ಹೊರಡಿ. ಇದು ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟಿದ್ದೆ ಸೀದಾ ಹೋಲಿ ಕೇವಿಗೆ ಕಾಣುತ್ತೆ ನೋಡಿ. ಇವಾಗ ಇಲ್ಲಿ ಮುಂದೆ ಇರೋದೇ ಹೋಲಿ ಕೇವ್, ಇದೇ ಫಸ್ಟ್ ಕಾಣೋದು ಹೋಲಿ ಕೇವ್. ಇದಾದಮೇಲೆ ನೆಕ್ಸ್ಟ್ ಹೋಗ್ತದೆ ಹತ್ರ ಹೋಗ್ತಾಯಿದೆ. ಇಲ್ಲಿ ನೋಡಿ ಇವೆಲ್ಲ ಹಾರ್ಸ್ ಸ್ಟಾಪ್, ಇದು ಬಸ್ ಸ್ಟ್ಯಾಂಡ್ ಅಂದರೆ ಆ ಥರ ಹಾರ್ಸ್ ಸ್ಟ್ಯಾಂಡ್ ಇದು. ಎಲ್ಲ ಹಾರ್ಸ್ನ ಇಲ್ಲಿ ಬಿಡ್ತಾರೆ, ಇಲ್ಲಿ ಜನ ನಡ್ಕೊಂಡು ಹೋಗಬೇಕು. ಈ ಕಡೆ ಇದು ನೋಡಿ, ಇದು ಬಾಲ್ತನ ಬರೋ ರೂಟು. ಇದು ಆ ಕಡೆ ಬರೋದು ಪಂಚಣಿಂದ ಬರೋ ರೂಟ್ ಇದೆ. ಇದು ಮಧ್ಯೆ ಹೊರ್ತಿರೋ ಲೇಕ್, ಇದು ಲೆದರ್ ಲೇಕ್ ಹರಿತಾ ಇರುತ್ತೆ. ಥ್ಯಾಂಕ್ ಯು ಎಸ್.